ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ಸೇಲಾ ಟೈಮ್ಸ್ ಮುಖಾಂತರ ನ್ಯೂ ಹೋಪ್ ಟಿವಿಯ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೀರ್ತನೆ 37 ಬರೆದವರು ಯಾರು? ಅರಸ ದಾವೀದ. ಆತ 73 ಸಂಗೀತಗಳನ್ನು, ಕೀರ್ತನೆಗಳನ್ನು ಬರೆದವನು. ಅದಕ್ಕೂ ಹೆಚ್ಚಿರ್ಬೋದು, ನಮಗೆ ಗೊತ್ತಿದ್ದ ಮಟ್ಟಿಗೆ 73. ಈಗ 37ನೆಯ ಕೀರ್ತನೆ ಬಹಳ ಸುಂದರವಾಗಿತ್ತು. ಆತನು ಇಲ್ಲಿ ಬಂದರೆ, ದಾವೀದ ರಾಜ ಇಲ್ಲಿ ಬಂದರೆ, ರಾಜನೇ ನೋಡಿ ಸ್ವಾಮಿ, ನೀವು ಯಾವಾಗ, ಯಾವ ಕಾಲದಲ್ಲಿ, ಯಾವ ಹಂತದಲ್ಲಿ, ನಿಮ್ಮ ಜೀವನದ ಯಾವ ಹಂತದಲ್ಲಿ ಈ ಕೀರ್ತನೆಯನ್ನು ಬರೆದಿರಿ ಎಂದು ಕೇಳಿದರೆ ಅವನು ಹೇಳ್ತಾನೆ, ಅದು ನನಗೆ ಬಹಳ ಅನುಭವಗಳು ಬಂದ ನಂತರ ಬರೆದ ಕೀರ್ತನೆ ಎಂಬುದಾಗಿ. ನಾನು ಬಾಲಕನಾಗಿದ್ದಾಗ, ಯೌವನಸ್ಥನಾಗಿದ್ದಾಗ ಕೂಡ ಬಹಳ ಕೀರ್ತನೆಗಳನ್ನು ಬರೆದಿದ್ದೆ. ಆದರೆ ಇದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಆದ ನಂತರ ನಾನು ಬಹಳ ತಪ್ಪುಗಳನ್ನು ಮಾಡಿದೆ. ಆದರೆ ದೇವರ ಕೃಪೆ ಇತ್ತು. ಉತ್ತಮವಾದ ಸಮಯಗಳು ಇದ್ದವು, ಕೆಲವು ಕೆಟ್ಟ ಸಮಯಗಳು ಇದ್ದವು. ಅವನ್ನೆಲ್ಲ ಅನುಭವಿಸಿದೆ. ಆದರೆ ದೇವರು ನನ್ನೊಟ್ಟಿಗೆ ಇದ್ದನು. 25ನೇ ವಾಕ್ಯ, ವಚನ 25, ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ. ವೃದ್ಧನಾದಾಗ ಬರೆದ ಈ ಕೀರ್ತನೆ. ಮುಪ್ಪು ಬಂದಿತ್ತು. ಈ ಅಬ್ಸಾಲೋಮನ ಪಿತೂರಿ ದಂಗೆ ಅದೆಲ್ಲ ನಡೆದಿದ್ದಿರಬಹುದು. ಅದರ ನಂತರ ಈ ರಾಜ್ಯವೇ ತಿರುಗಿ ಈ ರಾಜನ ಹಸ್ತಕ್ಕೆ ಬಂದಿದ್ದಿರಬಹುದು. ಆ ಸಮಯದಲ್ಲಿ ಬರೆದ ಸಂಗತಿ, ಬರೆದ ಕೀರ್ತನೆ ಇದ್ದಿರಬಹುದು. ನಾವು ಓದೋಣ, ಮೊದಲ ಕೆಲವು ವಾಕ್ಯಗಳನ್ನು ಓದೋಣ, ಒಟ್ಟಿಗೆ ಓದೋಣ. ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಇದು ಒಂದು ಅಕ್ಷರ ಕ್ರಮಾನುಸಾರವಾದ ಕೀರ್ತನೆ. ಅಂದರೆ ಅರ್ಥ ಏನು? ಎಕ್ರಾಸ್ಟಿಕ್ ಸಾಮ್ ಅಂದರೆ ಮೊದಲ ವಚನ ಇಬ್ರಿಯ ಭಾಷೆಯ ಮೊದಲ ಅಕ್ಷರದಿಂದ ಆರಂಭವಾಗುವಂಥ ವಚನ. ಅದರ ನಂತರ 2ನೇ ವಚನ, 3ನೇ ವಚನ. A ಫಾರ್ ಆ್ಯಪಲ್, B ಫಾರ್ ಬ್ಯಾಟ್. ನಮಗೆ ಗೊತ್ತಿದೆ ಅಲ್ಲವೇ? ಅಕ್ಷರಮಾಲೆ, ಅ ಆ ಇ ಈ, ಕನ್ನಡದ ಅಕ್ಷರಮಾಲೆ ನಮಗೆಲ್ಲ ಗೊತ್ತು. ಯಾಕೆ ಇದು ಅಕ್ಷರ ಕ್ರಮಾನುಸಾರವಾಗಿ ಅಥವಾ ಎಕ್ರಾಸ್ಟಿಕ್ ಹಿಮ್ ಎಂಬುದಾಗಿ ಅವರು ಬರೆದಿದ್ದು? ಯಾಕೆಂದರೆ ಹಾಗಿದ್ದರೆ ನೆನಪಿಡಲಿಕ್ಕೆ ಇನ್ನೂ ಸ್ವಲ್ಪ ಸುಲಭ. ಇದನ್ನು ಅವರು ಜ್ಞಾಪಕಕ್ಕೆ ಅದನ್ನು ಮೆಮೊರೈಸ್ ಮಾಡುವಂಥದ್ದು. ಅಂದರೆ ಅದನ್ನು ತಿರುಗಿ ತಿರುಗಿ ಹೇಳಿ, ಅದು ಹೃದಯದಲ್ಲಿದೆ, ಅದು ಮನಸ್ಸಿನಲ್ಲಿದೆ, ಅದನ್ನು ಮರೆಯಲು ಸಾಧ್ಯವೇ ಇಲ್ಲ ಎನ್ನುವಂಥ ಆ ಸಂಭವ ಬರಲಿ. ಕೀರ್ತನೆ 119, 9ನೇ ವಾಕ್ಯ ಮತ್ತು 11ನೇ ವಾಕ್ಯ ಓದೋಣ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಇನ್ನೊಂದು ತರ್ಜುಮೆಯಲ್ಲಿ ನನ್ನ ಹೃದಯದಲ್ಲಿ ಅಡಗಿಸಿಟ್ಟಿದ್ದೇನೆ, ಬಚ್ಚಿಟ್ಟುಕೊಂಡಿದ್ದೇನೆ. ನಾವು ನೋಡಿದ್ದೇವೆ, ಪಶುಗಳು, ದನಗಳು ಹುಲ್ಲನ್ನು ತಿಂದ ಮೇಲೆ, ಮೇಯಿಸಿದ ಅವುಗಳನ್ನು ತೆಗೆದುಕೊಂಡು ಹೋಗಿ ಮೇಯಿಸಿದ ಮೇಲೆ ಸುಮ್ಮನೆ ಕೂತುಕೊಂಡು ತಿರುಗಿ ಅವುಗಳನ್ನು ಬಾಯನ್ನು ಚಪ್ಪರಿಸಿ ಅದನ್ನು ತಿರುಗಿ ಮೆಲುಕುತ್ತದೆ ಅಲ್ಲವೇ? ಅದೇ ಪ್ರಕಾರ ನೀವು ಧ್ಯಾನ ಮಾಡಿರಿ. ಅದನ್ನು ನಾವು
ಅಡಗಿಸಿ ಇಡೋಣ. ಯಾಕೆ? ತೊಂದರೆಗಳು ಬಂದಾಗ, ಕಷ್ಟ ಬಂದಾಗ, ತುಳುಕಿದಾಗ ಏನು ಹೊರಗೆ ಬರುತ್ತದೆ? ಒಂದು ಕೊಡದಲ್ಲಿ ಮಜ್ಜಿಗೆ ಇದ್ದರೆ ಏನು ಹೊರಗೆ ಬರುತ್ತದೆ? ಸಾಂಬಾರು ಬರುತ್ತದಾ? ಇಲ್ಲ, ಮಜ್ಜಿಗೆ ಹೊರಗೆ ಬರುತ್ತದೆ. ಶುಭ್ರವಾದ ನೀರು, ಶುದ್ಧ ನೀರಿದ್ದರೆ ತುಳುಕಿದಾಗ, ಅಲ್ಲಾಡಿಸಿದಾಗ ಏನು ಹೊರಕ್ಕೆ ಬರುತ್ತದೆ? ಖಂಡಿತವಾಗಿ ಶುಭ್ರವಾದ ನೀರು, ಶುದ್ಧ ನೀರು. ಅಲ್ಲಿ ಕೊಳಕಾದ ನೀರಿದ್ದರೆ ಅದನ್ನು ಕುಲುಕಿಸಿದಾಗ ಏನು ಹೊರಕ್ಕೆ ಬರುತ್ತದೆ? ಖಂಡಿತವಾಗಿ ಕೊಳಕಾದ ನೀರೇ ಅಲ್ಲವೇ? ಅದನ್ನು ಒಳಗೆ ಇಡೋಣ. ಸ್ವಾಮಿ, ಅದು ಹಾಗೆ ಮಾಡಲಿಕ್ಕೆ ನಮಗೆ ಕೃಪೆ ಕೊಡು. ಇದು ದೈನಂದಿನ ರೊಟ್ಟಿ, ಯಾವುದೋ ಮುಖ್ಯ ದಿನಗಳಲ್ಲಿ ಉಪಯೋಗಿಸುವಂಥ ಕೇಕ್ ಅಲ್ಲ ಸ್ವಾಮಿ. ಇದು ದೈನಂದಿನ ರೊಟ್ಟಿ ನಮಗೆ ಬೇಕು. ಕರ್ತನೆ, ಇದನ್ನು ನಾವು ಉಪಯೋಗಿಸಲು, ಇದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಕೃಪೆ ಕೊಡು ಎಂಬ ಪ್ರಾರ್ಥನೆಯೊಡನೆ ನಾವು ಈ ದೇವರ ವಾಕ್ಯವನ್ನು ಸ್ವೀಕರಿಸೋಣ. ಯೌವನದ ಉತ್ಸಾಹದಲ್ಲಿ ಬರೆದಿದ್ದಲ್ಲ, ಅದರಲ್ಲೂ ಏನೂ ತಪ್ಪಿಲ್ಲ. ಅನೇಕ ಕೀರ್ತನೆಗಳನ್ನು ದಾವೀದ ರಾಜನು ಯೌವನದಲ್ಲಿ ಬರೆದಿದ್ದು ಉಂಟು. ಆದರೆ ಇದು ಅನುಭವಪೂರ್ಣ ಕೀರ್ತನೆ, ಅದು ಮುಖ್ಯ. ನಮ್ಮಲ್ಲಿ ಹಿರಿಯರು ಹಲವಷ್ಟು ಜನರಿರ್ಬೋದು. ನಾವು ಏನು ಕೆಲವೊಮ್ಮೆ ಹೇಳಬಹುದಾದ ಸಂಗತಿ, ಅಯ್ಯೋ ನನ್ನ ದಿನಗಳು ಮುಗಿತಾ ಬಂದವು. ಇಲ್ರಿ, ಮುಗ್ದಿಲ್ಲ. ಕರ್ತನು ಇಲ್ಲಿ ಇಟ್ಟಿರುವವರೆಗೂ ನಮಗಿದೆ ಕಾರ್ಯ, ಕೆಲಸ, ಧ್ಯೇಯ, ಮಾಡಬೇಕಾದ ಆ ಕೆಲಸ ಇದೆ. ಇಲ್ಲಿ ಮಾತ್ರವಲ್ಲ, ಇನ್ನು ಬರಲಿರುವ ಅಧ್ಯಾಯಗಳು ಎಷ್ಟೋ ಮುಖ್ಯವಾದ ಅಧ್ಯಾಯಗಳು. ಅದು ಮಾತ್ರವಲ್ಲ, ಇದು ಮುಗಿಯುವ ಕಥೆಯಲ್ಲ. ಇದರ ನಂತರವೂ ಬರಲಿದೆ ಪರಲೋಕ ರಾಜ್ಯ, ಭವ್ಯವಾದ ರಾಜ್ಯ. ಆದ್ದರಿಂದ ನೋಡಿ, ಎಲ್ಲ ಮುಗೀತು ಅಂತ ಹೇಳೋದು ಬೇಡ. ದಾವೀದ ರಾಜ ಇಲ್ಲಿ ಬರೀತಾ ಇದ್ದಾನೆ. ಒಬ್ಬರು ನನಗೆ ಭೇಟಿಯಾಗಲಿಕ್ಕೆ ಬಂದಿದ್ದರು. ವಯಸ್ಕರ, 60 ವಯಸ್ಸು, ಇಬ್ಬರೂ ಬಂದಿದ್ದರು. ಗಂಡ ಹೆಂಡತಿ ಹತ್ರ ಕೇಳಿದ್ದು, ಅಮ್ಮ ನಿಮಗೆ ಎಷ್ಟು ವಯಸ್ಸು ಎಂದು ಕೇಳಿದಾಗ, ನನಗೆ 60 ವಯಸ್ಸು. ಆಗ ಗಂಡ ಹೇಳಿದ್ದು, ಅಯ್ಯೋ ಏನು ಹೇಳ್ತೀರಾ, ಕಳೆದ 5 ವರ್ಷಗಳಲ್ಲೂ ಇವರು 60 ವಯಸ್ಸು 60 ವಯಸ್ಸು 60 ವಯಸ್ಸು ಅಂತಲೇ ಹೇಳ್ತಾ ಇದ್ದಾರೆ ಎಂಬುದಾಗಿ. ಅದು ಹಾಸ್ಯಮಯವಾದ ಸನ್ನಿವೇಶ. ಆದರೆ ವಯಸ್ಸಾದಾಗ ಅನುಭವವೂ ಜಾಸ್ತಿ ಆಗ್ತಾ ಇದೆ, ಹೆಚ್ಚಾಗಲಿದೆ. ಆದ್ದರಿಂದ ಅದನ್ನು ನಾವು ಸ್ವೀಕರಿಸೋಣ. ಸ್ವಾಮಿ, ನೀನು ಕೊಟ್ಟ ಅನುಭವ, ಅದನ್ನು ಸ್ವೀಕರಿಸುತ್ತೇನೆ. ಆದರೆ ಉಪಯುಕ್ತನಾಗಲಿಕ್ಕೆ, ಉಪಯುಕ್ತಳಾಗಲು ಕೃಪೆ ಕೊಡು ಎಂಬ ಪ್ರಾರ್ಥನೆಯೊಡನೆ ನಾವು ಮಾಡಬೇಕು, ಅಲ್ಲವೇ? ಒಂದು ಪ್ರಶ್ನೆ. ಯಾವ ಪ್ರಶ್ನೆ ಅದು? ದುಷ್ಟರು ಕೆಟ್ಟತನದಲ್ಲಿಯೇ ಏಕೆ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ, ಸಮೃದ್ಧಿ ಆಗ್ತಾ ಇದ್ದಾರೆ? ಯಾಕಪ್ಪ? ಅದು ಆಗಕೂಡದು, ಆಗಬಾರದು. ಇಲ್ಲಿ ಏನು ಹೇಳ್ತಾ ಇದ್ದಾನೆ ದಾವೀದನು? ಹೇಳ್ತಾ ಇರುವಂಥ ಸಂಗತಿಗಳು ದುಷ್ಟರ ಅವಸ್ಥೆ ಮತ್ತು ಪಲಾಯನ. ಈಗ ಖಿನ್ನನಾಗಬೇಡ, ಡು ನಾಟ್ ಫ್ರೆಟ್, ಉರಿಗೊಳ್ಳಬೇಡ ಎಂಬ ತರ್ಜುಮೆ. ಇಬ್ರಿಯ ಭಾಷೆಯಲ್ಲಿ ಅಲ್ತಿತಾರ್, ಉರಿಗೊಳ್ಳೋದು ಬೇಡ. ಅಂದರೆ ಅದನ್ನು ಹಿಸುಕಿ ಒಳಗೆ ಉರಿದು ಬೆಂದು ಬಿಡುವಂಥ ಸಂಭವ ಬೇಡ. ಅದು ಬೇಡ್ರಿ, ಅದನ್ನು ಬಿಟ್ಟು ಬಿಡಿ. ಅದನ್ನು ಮಾಡಿದರೆ ನೀವು ಹಾಳಾಗಿ ಹೋಗ್ತೀರಾ ಎನ್ನುವಂಥ ಎಚ್ಚರಿಕೆ. ಕೀರ್ತನೆ 37 ಮತ್ತು 8ನೇ ವಚನ. ಕೀರ್ತನೆ 37, 8ನೇ ವಚನ. ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾಗೀತು. ಕೋಪದಿಂದ ದೂರವಾಗಿರಿ, ಅದನ್ನು ತ್ಯಜಿಸಿ. ನೀವು ಕೋಪಗೊಳ್ಳಬೇಡ್ರಿ. ಯಾಕೆ? ಅದು ಕೆಟ್ಟತನಕ್ಕೆ ಕಾರಣವಾಗ್ತದೆ. ನಾವು ಅದರ ಬಗ್ಗೆ ಚಿಂತಿಸಿ ಕೂತುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಪ್ರತೀಕಾರ ನಮಗೆ ಸೇರಿದ್ದಲ್ಲ, ಅದು ದೇವರದ್ದು. ಅದು ಡಿಪಾರ್ಟ್ಮೆಂಟೇ ಬೇರೆ.
ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಾಕ್ಯ ಓದೋಣ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡ್ರಿ. ಯಾಕಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಬರೆದಿದೆ. ಸೇಡು ತೀರಿಸಿಕೊಳ್ಳುವಂಥದ್ದು ಬೇಡ ಪ್ರಿಯರೇ, ಬಿಟ್ಬಿಡ್ರಿ. ಅದು ಡಿಪಾರ್ಟ್ಮೆಂಟ್ ಬೇರೆ, ಅದು ಅವ್ರಿಗೆ ಬಿಟ್ಟಿದ್ದು. ನಿಮ್ಮ ಸೇಡು ತೀರಿಸೋದು ಬೇಡ, ಪ್ರತಿಫಲ ಕೊಡುವಂಥವನು ಸ್ವಾಮಿ. ವಾಸ್ತವದಲ್ಲಿ ಇದು ಮೋಶೆ ಹೇಳಿದ ಸಂಗತಿ ಅಲ್ಲವೇ? ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 35ನೇ ವಾಕ್ಯ ಓದೋಣ. ಪ್ರತೀಕಾರ ಮಾಡಿ ಮುಯ್ಯಿಗೆ ಮುಯ್ಯಿ ತೀರಿಸೋದು ನನ್ನ ಕೆಲಸ, ಸೇಡು ತೀರಿಸೋದು ನನ್ನದು, ಪ್ರತಿಫಲ ಅವರ ಕಾಲು ಜಾರಿ ಹೋಗುವ ಸಮಯಕ್ಕೆ, ಏಕೆಂದರೆ ಅವರ ವಿಪತ್ತಿನ ದಿನ ಹತ್ತಿರದಲ್ಲಿದೆ, ನಾಶನವು ಬೇಗನೆ ಬರಲಿದೆ. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ಓ ಸ್ವಾಮಿ, ಅದು ನಿಮ್ಮ ಜವಾಬ್ದಾರಿ. ಪ್ರತಿಫಲ ಕೊಡುವಂಥ ಜವಾಬ್ದಾರಿಯೇ ನಿಮ್ಮದು. ಅದನ್ನು ನಾವು ತೆಗೆದುಕೊಳ್ಳೋದು ಬೇಡ, ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಲ್ಲವೇ? ಇದು ನನ್ನದು. ದುಷ್ಟರ ಅಂತ್ಯ ಹುಲ್ಲಿನಂತೆ ಮಸುಕಾಗ್ತಾರೆ, ಇದ್ದಕ್ಕಿದ್ದಂತೆ ಕಣ್ಮರೆಯಾಗ್ತಾರೆ. ಸಮೃದ್ಧಿ ತಾತ್ಕಾಲಿಕ. ಆದ್ದರಿಂದ ಅದರ ಬಗ್ಗೆ ಚಿಂತೆ ಮಾಡಿ ಅದರ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕೀರ್ತನೆ 37 ಮತ್ತು 10ನೇ ವಚನ, ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೇ ಹೋಗುವನು, ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ಎಚ್ಚರಿಕೆ ನೋಡಿದರೂ ಅವರಲ್ಲಿಲ್ಲ. ಗಮನಾರ್ಹ ಸಾಲುಗಳಲ್ಲಿ ಒಂದು ಕೀರ್ತನೆ 13ನೇ ವಚನ ಏನು ಹೇಳ್ತಾರೆ ಅಲ್ಲಿ? ಕರ್ತನು ಶಿಕ್ಷಾಕಾಲ ಬರಲಿದೆ ಎಂದು ಕರ್ತನು ನಗುತ್ತಾನೆ. ಅದುವರೆಗೂ ನಾನು ಯಾರು ಗೊತ್ತಾ ಎಂದು ಕೇಳಿ ಸಾಗುವಂಥವರು ನಾವು. ಆದರೆ ಆತನು ಆರಂಭದಿಂದಲೇ ಅಂತ್ಯವನ್ನು ನೋಡುವಂಥವನು. ಹಿ ಸೀಸ್ ದ ಎಂಡ್ ಫ್ರಮ್ ದ ಬಿಗಿನಿಂಗ್. ದುಷ್ಟರ ಪಲಾಯನ. ಎರಡನೇದು ನಿಮ್ಮ ಭಾಗ. ದೇವರು ನೀವು ಏನು ಮಾಡಬೇಕು ಎಂದು ಹೇಳ್ತಾ ಇದ್ದಾನೆ. ಇದು ಸಲಹೆ ಅಲ್ಲ, ಇದು ಆಜ್ಞೆ. ನಾವು ಏನು ಮಾಡಬೇಕು ಎಂದು ಕರೆಯುತ್ತಿದ್ದಾನೆ. ನೋಡಿ, ಇದು ಕೆಲವು ಸೂಚನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಆಜ್ಞೆಗಳನ್ನು. ಕರ್ತನಲ್ಲಿ ವಿಶ್ವಾಸವಿಡಿರಿ, ನಂಬಿಕೆ ಇಡ್ರಿ. ಅದು ಬಹಳ ಮುಖ್ಯ. ಕರ್ತನಲ್ಲಿ ನಂಬಿಕೆ ಇಡ್ರಿ. ಅದು ನಾವು ಮಾಡಬೇಕಾದ ಸಂಗತಿ. ಅಂದರೆ ಇಟ್ ಈಸ್ ಅನ್ ಆ್ಯಕ್ಟ್ ಆಫ್ ವೊಲ್ಯೂಷನ್. ನಾವು ನಮ್ಮ ಸ್ವಯಂ ಕಲ್ಪಿತವಾಗಿ ನಾನು ನಂಬ್ತೇನೆ, ನಾನು ವಿಶ್ವಾಸವಿಡ್ತೇನೆ. ನನ್ನ ವಿಶ್ವಾಸ ನಂಬಿಕೆ ಕದಲಿದಾಗಲೂ ನಿಮ್ಮ ಮೇಲೆ ನಂಬಿಕೆ ಇಡುವಂಥದ್ದು ನಮಗೆ ದೊರಕಿದ ಆಜ್ಞೆ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 7ನೇ ವಚನ, ಕರ್ತನಲ್ಲಿ ಭರವಸವಿಡುವವನು ಧನ್ಯನು. ಓದೋಣ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. 8ನೇ ವಾಕ್ಯ, ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ದಾವೀದನು ಕೀರ್ತನೆ 20 ಮತ್ತು 7ನೇ ವಾಕ್ಯದಲ್ಲಿ ಹೇಳ್ತಾನೆ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಕೆಲವರು ರಥಗಳಲ್ಲಿ, ಕೆಲವರು ಅಶ್ವಬಲದಲ್ಲಿ. ಆದರೆ ನಾವಾದರೂ ಕರ್ತನಾದ ದೇವರಾದ ಯೆಹೋವನಲ್ಲಿಯೇ. ನಿಮ್ಮ ಮಾರ್ಗಗಳನ್ನು ಕರ್ತನಿಗೆ ಒಪ್ಪಿಸಿರಿ ಎಂಬ ಆಜ್ಞೆ. 37ನೇ ಅಧ್ಯಾಯ ಕೀರ್ತನೆ 37 5ನೇ ವಚನ ಓದೋಣ. ಚಿರಪರಿಚಿತವಾದ ವಚನ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ಭರವಸವಿಟ್ಟು ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು.
ಆಮೇನ್. ನಿಮ್ಮ ಮಾರ್ಗವನ್ನು ಕರ್ತನಿಗೆ ಒಪ್ಪಿಸಿರಿ, ಅವನಲ್ಲಿ ಭರವಸವಿಡ್ರಿ, ಅವನು ಕಾರ್ಯ ನಿರ್ವಹಿಸುವನು. ಅಲ್ಲಿ ಬಿಡಿರಿ, ಕರ್ತನ ಮುಂದೆ ಸ್ಥಿರವಾಗಿರಿ. 7ನೇ ವಾಕ್ಯ, ಅದನ್ನು ಓದೋಣ. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಆತನಿಗೋಸ್ಕರ ಕಾದಿರು, ಶಾಂತನಾಗಿರು, ಕಾದಿರು. ನಂಬಿಕೆಯ ಅಭ್ಯಾಸ. ಅಲ್ಲಿ ಭೂಮಿಯಲ್ಲಿ ಎಲ್ಲಿ ನಿಮ್ಮನ್ನಿಟ್ಟಿದ್ದಾರೋ ಅಲ್ಲಿ ವಾಸಿಸ್ರಿ. ನಂಬಿಕೆಯ ದೇವರು ನಿಮ್ಮನ್ನು ಎಲ್ಲಿ ಇರಿಸಿದ್ದಾನೋ, ಅಯ್ಯೋ ನಾನು ಇಲ್ಲಿ ಏಕೆ ಹುಟ್ಟಿದ್ದು, ಈ ಕುಟುಂಬದಲ್ಲಿ ಏಕೆ, ನಾನು ಈ ದೇಶದಲ್ಲಿ ಯಾಕೆ, ಈ ಸಮಾಜದಲ್ಲಿ ಯಾಕೆ, ಇಲ್ಲರಿ, ನಿಮ್ಮನ್ನು ನನ್ನನ್ನು ಇಟ್ಟಿದ್ದು ಈ ಸ್ಥಳದಲ್ಲಿ, ಈ ಕಾಲಘಟ್ಟದಲ್ಲಿ ಇಟ್ಟಿದ್ದು ದೇವರ ಚಿತ್ತದಿಂದ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಾಕ್ಯ ಓದೋಣ. ಮತ್ತು ಆತನು ಒಬ್ಬ ಮನುಷ್ಯನಿಂದ ಪ್ರತಿಯೊಂದು ಜನಾಂಗವನ್ನು ಭೂಮಿಯ ಮುಖದಾದ್ಯಂತ ವಾಸಿಸುವಂತೆ ಮಾಡಿದನು, ನಿಗದಿತ ಅವಧಿಗಳನ್ನು ಮತ್ತು ಅವರ ವಾಸಸ್ಥಳದ ಗಡಿಗಳನ್ನು ನಿರ್ಧರಿಸಿದನು. ಆಮೇನ್. ಆತನು ನಿರ್ಧಾರ ಮಾಡಿದ್ದು. ಹಾಗೇ ಆಗಲಿ ಸ್ವಾಮಿ, ಒಳ್ಳೆಯದನ್ನು ಮಾಡಿ ಎಂಬ ಆಜ್ಞೆ. ಭೂಮಿಯಲ್ಲಿ ವಾಸವಾಗಿದ್ದು ಒಳ್ಳೆಯದನ್ನು ಮಾಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ, ಸತ್ಕಾರ್ಯಗಳಿಗಾಗಿ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಸೃಷ್ಟಿಸಲಾಗಿದೆ. ಓದೋಣ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಹೌದು, ನಂಬಿಕೆಯ ಅಭ್ಯಾಸ, ಅದನ್ನು ಅಭ್ಯಾಸವಾಗಿ ಮಾಡಿ. ಎಂಬ್ರೇಸ್ ಫೇತ್ಫುಲ್ನೆಸ್, ಅದನ್ನು ಹಿಡಿದುಕೊಳ್ಳ್ರಿ, ಅದೇ ನಿಮ್ಮ ಅಭ್ಯಾಸವಾಗಿರಲಿ. ತಾಯಿಯ ಎದೆ ಮೇಲೆ ಮಗು ವಿಶ್ರಮಿಸುವ ಹಾಗೆ, ಹಾಲು ಕುಡಿಯುತ್ತಾ ವಿಶ್ರಮಿಸುವ ಹಾಗೆ, ಅದೇ ನಮ್ಮ ಅಭ್ಯಾಸವಾಗಲಿ. ಸಣ್ಣ ವಿಷಯಗಳಲ್ಲಿ ಸಮಗ್ರತೆ, ದೊಡ್ಡ ವಿಷಯಗಳಲ್ಲೂ ಸಮಗ್ರತೆ. ಭಾವನೆಗಳಿಗಿಂತ ವಿಧೇಯತೆಗೆ ಮುಖ್ಯ. ಶಾಂತ ಸ್ಥಿರವಾದ ಚಿತ್ತ, ಆತನಲ್ಲಿ ನಾವು ಆನಂದಿಸಬೇಕು. ರಿಜಾಯ್ಸ್ ಇನ್ ದ ಲಾರ್ಡ್. ಸಮಯ ಸಂವಹನ, ಆ ಸಂಬಂಧ ಬೆಳೆಯುವಂಥ ಸಮಯ. ಈ ಹನೋಕನ ಹತ್ರ ಹೋದಾಗ ನಾವು ಕೇಳ್ಬೋದು, ಹನೋಕನೇ ನೀವು ದೇವರೊಟ್ಟಿಗೆ ನಡೀತಾ ಇದ್ರಿ, ಭಾಳ ಬೋರ್ ಹೊಡಿತಾ ಇತ್ತಾ, ಬೇಜಾರಾಗ್ತಾ ಇತ್ತಾ? ಇಲ್ರಿ, ಎಷ್ಟು ಸಂತಸದ ಸಮಯ, ಸಂತೋಷದ ಸಮಯ. ಯಾಕೆ? ನನಗೊಂದು ಬಾಂಧವ್ಯವಿತ್ತು, ನಿನ್ನಲ್ಲಿ ಉಲ್ಲಾಸಿಸುವೆನು ಎಂದು ದೇವರ ವಾಕ್ಯ ನಮ್ಮ ಬಗ್ಗೆ ಹೇಳುತ್ತದೆ. ಜೆಫನ್ಯ 3:17, ನಿನ್ನ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನು ಎಂದು ಹೇಳೋಣವಾಗುವುದು. ಸ್ವಾಮಿ, ನೀನು ನಮ್ಮನ್ನು ನೋಡಿ ಸಂತೋಷಿಸುವಂಥ ಆ ಸಂಭವ, ಅಯ್ಯೋ ಅದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ದೇವರ ಭಾಗ ಅದು ಏನು ಮಾಡುವೆನು ಎಂಬ ವಾಗ್ದಾನವಿದೆ. ಅದು ಸಾಂತ್ವನದಾಯಕ ವಿಭಾಗ ಅಲ್ಲವೇ? ನೋಡೋಣ ಏನು ಬರೆದಿದ್ದಾರೆ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಅವನೇ ನಡೆಸಿಕೊಡ್ತಾನೆ, ಆತನೇ ಅದನ್ನು ಸಾಗಿಸುವನು. ಭರವಸೆ ನೀಡ್ತಾ ಇದ್ದಾನೆ. ಮತ್ತು ಆತನೊಟ್ಟಿಗೆ ನಾವು ಸಂಬಂಧವನ್ನು, ಬಾಂಧವ್ಯವನ್ನು ಬೆಳೆಸುವಾಗ ನಮ್ಮ ಬಯಕೆಗಳಲ್ಲಿಯೇ ವ್ಯತ್ಯಾಸ. ನೀತಿಯನ್ನು ಬೆಳಕಿಗೆ ತರಲು, ಸಮರ್ಥಿಸಲು, ಆಶ್ರಯ, ಗೌರವವಾಗಲು ಆತನಿಗೆ ಗೊತ್ತುಂಟು. ದೇವರ ಮೇಲೆ ಅವಲಂಬಿತ. ಕೀರ್ತನೆ 37 ಮತ್ತು 34ನೇ ವಚನ ಓದೋಣ. ಕರ್ತನಿಗಾಗಿ ಕಾಯಿರಿ.
ಹೌದು, ದುಷ್ಟರು ಧಾವಿಸ್ತಾರೆ, ಆದರೆ ನಿಷ್ಠಾವಂತರು ಕಾಯುತ್ತಾರೆ. ಮತ್ತು ದೀನರು ಭೂಮಿಯನ್ನು ಅನುವಂಶಿಕವಾಗಿ ಪಡೆದುಕೊಳ್ತಾರೆ. ಅದು ದೇವರ ವಾಕ್ಯ. ದುಷ್ಟರ ಅವಸ್ಥೆ ಮತ್ತು ಪಲಾಯನ ನಿಮ್ಮ ಭಾಗ. ದೇವರು ನೀವು ಏನು ಮಾಡಬೇಕು ಎಂದು ಇಚ್ಛಿಸುತ್ತಾನೆ. ಹೌದು ಸ್ವಾಮಿ, ನಿನಗಾಗಿ ಕಾಯುವಂಥ, ಶಾಂತರಾಗಿರುವಂಥ, ನಿನಗೆ ವಹಿಸಿ ಬಿಡುವಂಥ, ಭೂಯಾತ್ರೆಯ ಚಿಂತೆಯನ್ನು ನಿನ್ನ ಪಾದದಲ್ಲಿ ಅಡಿಯಲ್ಲಿ ಇಡುವಂಥ ಆ ಆಜ್ಞೆ ನಮಗಿದೆ. ಆದರೆ ದೇವರು ಏನು ಮಾಡ್ತಿದ್ದಾನೆ? ಆತನ ವಾಗ್ದಾನವೇನು ಅದನ್ನು ನಡೆಸಿಕೊಡುವನು, ಸಾಗಿಸುವನು. ಅಷ್ಟೇ ಸಾಕು ಸ್ವಾಮಿ, ನಿಮ್ಮ ವಾಗ್ದಾನ ಇದ್ದರೆ ಅಷ್ಟೇ ಸಾಕು. ಸ್ಥಿರವಾಗಿರಿ, ನಾನು ದೇವರು ಎಂದು ತಿಳಿಯಿರಿ. ನಾವು ಕಾಯುವುದು ನಮಗಿಷ್ಟ ಅಲ್ಲ, ಆದರೆ ದೇವರು ಆಜ್ಞೆ ಕೊಟ್ಟಾಗ, ನಾವು ವಿಧೇಯರಾದಾಗ, ನಾವು ಸ್ಥಿರವಾಗಿದ್ದು ಶಾಂತರಾಗಿ ಕಾಯುವಾಗ ಅಲ್ಲಿದೆ ಆಶೀರ್ವಾದ. ಆತನ ಹಸ್ತ, ಆತನ ಮುಟ್ಟುವಿಕೆ, ಆತನ ಸ್ಪರ್ಶ. ನಮಗೆ ಇದು ಬೇಕಲ್ಲವೇ?